ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಚಿಕನ್ ಗ್ರೇವಿಗೆ ಬೇಕಾಗಿರೋ ಐಟಮ್: ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಪುದೀನ ಮತ್ತೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ತಗೊಳ್ಳಿ. ಇಷ್ಟೆಲ್ಲ ಐಟಮ್ಸ್ ಇದ್ರೆ ಸಿಂಪಲ್ ಆಗಿ ಚಿಕನ್ ಗ್ರೇವಿ ಈಸಿಯಾಗಿ ಮಾಡ್ಬೋದು ಮತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಮಿಕ್ಸಿ ಜಾರಿಗೆ ಕಾಯಿ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ. ಇಲ್ಲಿ ನಾನು ಮಸಾಲೆಗೆ ಐಟಮ್ಸ್ನ ಸ್ವಲ್ಪ ಕಮ್ಮಿನೇ ಹಾಕ್ತಿದ್ದೀನಿ, ಯಾಕಂದ್ರೆ ನಾನು ಚಿಕನ್ ಕಮ್ಮಿ ತಗೊಂಡಿದ್ದೀನಿ. ನೀವೇನಾದ್ರೂ ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಮಸಾಲೆಗೆ ಏನೇನು ಐಟಮ್ಸ್ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಆವಾಗ ನಿಮಗೆ ಗ್ರೇವಿ ಜಾಸ್ತಿ, ಮಸಾಲೆ ಮತ್ತೆ ಗ್ರೇವಿ ಜಾಸ್ತಿ ಸಿಗುತ್ತೆ. ಸ್ವಲ್ಪ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತೆ ಮೆಣಸು ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಾದ್ಮೇಲೆ ನಿಮಗೆ ಮಸಾಲೆ ಈ ತರ ಬರುತ್ತೆ, ಅದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಕಡಾಯಿ ತಗೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಅಟ್ಲೀಸ್ಟ್ 1-2 ಮಿನಿಟ್ಸ್ ವೆಯ್ಟ್ ಮಾಡಿ. ಅದಾದ್ಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಆಪ್ಷನಲ್, ಒಬ್ಬೊಬ್ಬರು ಡೈರೆಕ್ಟ್ ಆಗಿ ಚಿಕನ್ ಹಾಕ್ತೀನಿ, ನೀವು ಬೇಕಂದ್ರೆ ಡೈರೆಕ್ಟ್ ಆಗಿ ಚಿಕನ್ ಹಾಕ್ಬೋದು, ಇಲ್ಲಾಂದ್ರೆ ಈರುಳ್ಳಿ ಆ್ಯಡ್ ಮಾಡ್ಕೋಬೋದು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಈ ತರ ನೀಟಾಗಿ ಫ್ರೈ ಮಾಡಿದ್ರೆ ಬ್ರೌನ್ ಆಗುತ್ತೆ. 2 ಮಿನಿಟ್ಸ್ ಮಾಡಿ ಸಾಕು. ಅದಾದ್ಮೇಲೆ ಸ್ವಲ್ಪ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಚಿಕನ್ ಕಮ್ಮಿ ತಗೊಂಡಿದ್ದೀನಿ, ಯಾಕಂದ್ರೆ ನಮ್ಮ ಮನೇಲಿ ಇರೋದೇ 3 ಮೆಂಬರ್ಸ್. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರೆ ಚಿಕನ್ ಜಾಸ್ತಿ ತಗೊಳ್ಳಿ. ಮತ್ತೆ ನಾನು ಅದು ಮಸಾಲೆಗೆ ಏನು ಐಟಮ್ಸ್ ಹಾಕಿದ್ದೀನಲ್ವ ಅದನ್ನ ಜಾಸ್ತಿ ಹಾಕೊಳ್ಳಿ. ಅವಾಗ ಅದು ಮಸಾಲೆನೂ ಜಾಸ್ತಿ ಆಗುತ್ತೆ, ಚಿಕನ್ಗೆ ಮಸಾಲೆಗೆ ಈಕ್ವಲ್ ಆಗುತ್ತೆ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಸಾಲ್ಟ್. ಇದ್ರಲ್ಲಿ ನೀರೇನು ಹಾಕೋದು ಬೇಡ, ಯಾಕಂತಂದ್ರೆ ಚಿಕನ್ ಅಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಮತ್ತೆ ಉಪ್ಪು ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ನೀರೆಲ್ಲ ಏನು ಆ್ಯಡ್ ಮಾಡೋದು ಬೇಡ. ಅದಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅವಾಗ ಅದು ಮಸಾಲೆ ಮತ್ತೆ ಉಪ್ಪೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ, ಒಂಥರ ಸೆಪ್ಪೆ ಸೆಪ್ಪೆ ತರ ಅನ್ಸುತ್ತೆ ನಿಮಗೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಅದನ್ನ ನೀಟಾಗಿ ಕುದಿಯಕ್ಕೆ ಬಿಡಬೇಕು. ಈ ತರ ಬಬಲ್ಸ್ ಬರುತ್ತಲ್ವಾ, ಆವಾಗ ಅದು ರೆಡಿ ಆಗಿರುತ್ತೆ. ನೋಡಿ, ಈ ತರ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಂಡು ತಿನ್ನಿ.